ಸ್ನೇಹಿತರೆ ನಮಸ್ಕಾರ. ನಮ್ಮ ಸಕ್ಕರೆ ನಾಡಿನ ಮಂಡ್ಯ ಜಿಲ್ಲೆಯಲ್ಲಿ ಇರುವ ಮೇಲ್ಕೋಟೆ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗರೆ ಗೊಜ್ಜು, ಮೇಲ್ಕೋಟೆ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗರೆ ಗೊಜ್ಜು ಇಡೀ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಖಂಡಿತವಾಗಲಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಒಂದು ಬಾಂಡಿಯಲ್ಲಿ 2ರಿಂದ 3 ಸ್ಪೂನ್ ಧನಿಯಾ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಎಳ್ಳು ಅಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕಿ, ಕರಿಬೇವು ಹಾಕಿದ ಮೇಲೆ ಫ್ರೈ ಮಾಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗಾಕಿ ಫ್ರೈ ಮಾಡಿ ಪುಡಿ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. RAS ಕಡಲೆಕಾಯಿ ಎಣ್ಣೆ ಸಖತ್ತಾಗಿದೆ. ಅದೇ ಥರ ಕೊಬ್ಬರಿ ಎಣ್ಣೆ ಇದೆ, ಜಿಂಜಿಲಿ ಅಂತ ಎಣ್ಣೆ, 3 ಥರ ಎಣ್ಣೆ ಸಿಗುತ್ತೆ. ಮೆಟ್ರೋದಲ್ಲಿನೂ ಸಿಗುತ್ತೆ, ಅದೇ ಥರ ಆನ್ಲೈನಲ್ಲೂ ಸಿಗುತ್ತೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಒಣಗಿರೋ ಕೊಬ್ಬರಿ ತುರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಅಷ್ಟು ಫ್ರೈ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಜಿಪ್ಟೋ, ಬಿಗ್ ಬಾಸ್ಕೆಟ್, RAS ಆಯಿಲ್ ಸಿಗುತ್ತೆ, ತಗೊಳ್ಳಿ, ಮಜಾ ಮಾಡಿ. ಹುಣಸೆ ಹಣ್ಣಿನ ನೀರು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ರುಬ್ಬಿರುವಂಥ ಪುಡಿ ಹಾಕಿ ಮಿಕ್ಸ್ ಮಾಡಿ ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು. ಬಿಸಿ ಬಿಸಿ ಅನ್ನಕ್ಕೆ ಸ್ವರ್ಗ ಕಣ್ರಿ, ಸ್ವರ್ಗ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ಮಜಾ ಮಾಡಿ.